Welcome to Manepata. If you like our videos, please subscribe our channel. ಇಂದಿನ ಈ ವಿಡಿಯೋದಲ್ಲಿ ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಈ ಅಧ್ಯಾಯದ ಅಭ್ಯಾಸ 2.4ರ ಲೆಕ್ಕಗಳನ್ನು ನೋಡುವ. ಇಲ್ಲಿ ಭಿನ್ನರಾಶಿಗಳ ಭಾಗಾಕಾರ ಕ್ರಮವನ್ನು ತಿಳಿದುಕೊಳ್ಳುವ. ಮಕ್ಕಳೇ, ಉತ್ಕ್ರಮ ರೂಪ ಅಂದ್ರೆ ನಿಮ್ಗೆ ಇಲ್ಲಿ ಭಾಗಾಕಾರ ಮಾಡುವಾಗ ಇಲ್ಲಿ 4ನೇ 3 ಅಂತ ಉದಾಹರಣೆಗೆ ತಗೊಳ್ಳುವ. 4ನೇ 3ರ ಉತ್ಕ್ರಮ ರೂಪ ಮಕ್ಕಳೇ 3ನೇ 4. ಯಾಕೆಂದ್ರೆ ಅಂಶದಲ್ಲಿರುವುದು ಛೇದಕ್ಕೆ ಬರುತ್ತೆ, ಛೇದದಲ್ಲಿರುವುದು ಅಂಶಕ್ಕೆ ಹೋಗುತ್ತೆ. ಹಾಗಾಗಿ ಇದು 4ನೇ 3 ಇದರ ಉತ್ಕ್ರಮ ರೂಪ. 2.4ರ ಮೊದಲನೇದು ಪ್ರಶ್ನೆ, ಇವುಗಳ ಬೆಲೆ ಕಂಡು ಹಿಡಿಯಿರಿ. ಮೊದಲನೇ ನೋಡಿ, 12 ಭಾಗಿಸು 4ನೇ 3. 12ರ ಕೆಳಗೆ ಛೇದದಲ್ಲಿ ಏನೂ ಇಲ್ಲ ಅಂದರೆ ಒಂದಿದೆ ಅಂತ ಅರ್ಥ. ಹಾಗಾಗಿ 12 4ನೇ 3ರ ಉತ್ಕ್ರಮ ರೂಪ 3ನೇ 4. ಇಲ್ಲಿ 3 1 3, 4 12, 4 4 16. ಮಕ್ಕಳೇ, ಅಂಶದಿಂದ ಅಂಶಕ್ಕೆ ಹೊಡೆದಾಕಬಾರ್ದು, ಅಂಶದಿಂದ ಛೇದಕ್ಕೂ ಹೊಡೆದಾಕ್ಬೋದು. ನೆಕ್ಸ್ಟ್ ಸೆಕೆಂಡ್ ಒನ್, 14 ಭಾಗಿಸು 6ನೇ 5. 14 ಗುಣಿಸು 6ನೇ 5ರ ಉತ್ಕ್ರಮ ರೂಪ 5ನೇ 6. ಅವಾಗ 14 84, 5ನೇ 84 ಬರುತ್ತೆ. ಇದನ್ನು ಮತ್ತು ವಿಸ್ತಕ್ಕೆ ತಂದಾಗ 5 14 80, 4 ಉಳಿಯುತ್ತೆ. ಹಾಗಾಗಿ 16 5ನೇ 4. ಮೂರನೇದು, 8 ಭಾಗಿಸು 3ನೇ 7. 8 ಗುಣಿಸು 3ನೇ 7ರ ಉತ್ಕ್ರಮ ರೂಪ 7ನೇ 3. ಅವಾಗ 8 3 24 ಭಾಗಿಸು 7. ಇದನ್ನು ಕನಿಷ್ಠ ರೂಪಕ್ಕೆ ತಂದಾಗ 7 3 21, 3 ಉಳಿಯುತ್ತೆ. 3 7ನೇ 3. 4 ಭಾಗಿಸು 3ನೇ 8. ನೋಡಿ, 4 ಗುಣಿಸು 3ನೇ 8ರ ಉತ್ಕ್ರಮ ರೂಪ 8ನೇ 3. ಅವಾಗ 4 1 4, 4 2 8, 2ನೇ 3 ಉತ್ತರ ಬರುತ್ತೆ. ಇದನ್ನು ಮತ್ತು ಕನಿಷ್ಠ ರೂಪಕ್ಕೆ ತರುವುದಾದರೆ 1 2ನೇ 1, 2 1 2 ಕೂಡಿಸು 1 3. ಹಾಗಾಗಿ 1 2ನೇ 1. ಐದನೇದು, 3 ಭಾಗಿಸು 2 3ನೇ 1. 3 ಗುಣಿಸು 2 3ನೇ 1ರ ವಿಷಮ ಭಿನ್ನರಾಶಿ ರೂಪ 3ನೇ 7 ಸಿಗತ್ತೆ. ಅವಾಗ 3 ಗುಣಿಸು 3ನೇ 7ರ ಉತ್ಕ್ರಮ ರೂಪ ಮಕ್ಕಳೇ 7ನೇ 3. ಅವಾಗ 3 3 9, 7ನೇ 9 ಬಂತು. 7ನೇ 9ರ ಕನಿಷ್ಠ ರೂಪ ಮಕ್ಕಳೇ 7 1 7, 2 ಉಳಿಯುತ್ತೆ. 1 7ನೇ 2. ಇನ್ನು ಸಿಕ್ಸ್ತ್ ಒನ್, 5 ಭಾಗಿಸು 3 7ನೇ 4. 5 ಭಾಗಿಸು 3 7 21, 21 ಕೂಡಿಸು 4 25, 7ನೇ 25. 5 ಗುಣಿಸು 7ನೇ 25ರ ಉತ್ಕ್ರಮ ರೂಪ 25ನೇ 7. 5 1 5, 5 5 25, ಎಷ್ಟು ಉಳಿಯುತ್ತೆ? 5ನೇ 7. 5ನೇ 7ರನ್ನು ಮತ್ತು ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸಿದಾಗ 1 5ನೇ 2. ಮುಂದಿನ ಪ್ರತಿ ಭಿನ್ನರಾಶಿಯ ಉತ್ಕ್ರಮವನ್ನು ಕಂಡುಹಿಡಿಯಿರಿ. ಉತ್ಕ್ರಮಗಳನ್ನು ಸಮಭಿನ್ನರಾಶಿ, ವಿಷಮ ಭಿನ್ನರಾಶಿ ಮತ್ತು ಪೂರ್ಣಾಂಕಗಳಾಗಿ ವರ್ಗೀಕರಿಸಿ. ಸಮಭಿನ್ನರಾಶಿ ಅಂದರೆ ಅಂಶ ಛೇದಕ್ಕಿಂತ ಚಿಕ್ಕದಿರುತ್ತೆ. ನೋಡಿ, 3ನೇ 2 ಇದರಲ್ಲಿ ಛೇದ 3 2 ಅಂಶ. ನೋಡಿ, ಛೇದ ಅಂಶಕ್ಕಿಂತ ದೊಡ್ಡದಾಗಿರುತ್ತೆ, ಅಂಶ ಛೇದಕ್ಕಿಂತ ಚಿಕ್ಕದಾಗಿರುತ್ತೆ. ಇದು ಸಮಭಿನ್ನರಾಶಿ. ಇನ್ನು ವಿಷಮ ಭಿನ್ನರಾಶಿ ಅಂದರೆ ಸಮಭಿನ್ನರಾಶಿಯ ಉಲ್ಟ. ಏನಂದರೆ ಅಂಶವು ಛೇದಕ್ಕಿಂತ ದೊಡ್ಡದಿರುತ್ತೆ. ಉದಾಹರಣೆಗೆ 2ನೇ 4. ನೋಡಿ, ಅಂಶ ದೊಡ್ಡದಾಗಿರುತ್ತೆ, ಛೇದ ಅಂಶಕ್ಕಿಂತ ಚಿಕ್ಕದಾಗಿರುತ್ತೆ. ಹೀಗೆ ಸಮಭಿನ್ನರಾಶಿ, ವಿಷಮ ಭಿನ್ನರಾಶಿ ಮತ್ತು ಪೂರ್ಣ ಸಂಖ್ಯೆಯನ್ನಾಗಿ ವರ್ಗೀಕರಿಸಬೇಕು. ಮೊದಲನೇದು 7ನೇ 3. 7ನೇ 3ರ ಉತ್ಕ್ರಮ ರೂಪ 3ನೇ 7. ಇಲ್ಲಿ 3ನೇ 7 ಛೇದವು ಅಂಶಕ್ಕಿಂತ ಚಿಕ್ಕದಾಗಿದೆ, ಹಾಗಾಗಿ ಇದು ವಿಷಮ ಭಿನ್ನರಾಶಿ. ಎರಡನೇದು 8ನೇ 5. 8ನೇ 5ರ ಉತ್ಕ್ರಮ ರೂಪ 5ನೇ 8. 5ನೇ 8 ಎನ್ನುವುದು ಕೂಡ ವಿಷಮ ಭಿನ್ನರಾಶಿ, ಯಾಕೆಂದರೆ ಛೇದವು ಅಂಶಕ್ಕಿಂತ ಚಿಕ್ಕದಾಗಿದೆ. ನೆಕ್ಸ್ಟ್ ಮೂರನೇದು 7ನೇ 9. 7ನೇ 9ರ ಉತ್ಕ್ರಮ ರೂಪ 9ನೇ 7. ಇದು ನೋಡಿ, ಛೇದ ಅಂಶಕ್ಕಿಂತ ದೊಡ್ಡದಾಗಿದೆ, ಹಾಗಾಗಿ ಇದು ಸಮಭಿನ್ನರಾಶಿ. 5ನೇ 6. 5ನೇ 6ರ ಉತ್ಕ್ರಮ ರೂಪ 6ನೇ 5. ಇದು ಕೂಡ ಛೇದವು ಅಂಶಕ್ಕಿಂತ ದೊಡ್ಡದಾಗಿದೆ, ಹಾಗಾಗಿ ಇದು ಕೂಡ ಸಮಭಿನ್ನರಾಶಿ. ಇನ್ನು ಐದನೇದು 7ನೇ 12. ಉತ್ಕ್ರಮ ರೂಪ 12ನೇ 7. ಇಲ್ಲಿಯೂ ಕೂಡ ಛೇದವು ಅಂಶಕ್ಕಿಂತ ದೊಡ್ಡದಾಗಿದೆ, ಹಾಗಾಗಿ ಇದು ಕೂಡ ಸಮಭಿನ್ನರಾಶಿ. ನೆಕ್ಸ್ಟ್ ನೋಡಿ, 8ನೇ 1. 8ನೇ 1ರ ಉತ್ಕ್ರಮ ರೂಪ 1ನೇ 8 ಅಂದರೆ 8 ಅಂತ ಅರ್ಥ ಆಯ್ತಾ, ಹಾಗಾಗಿ ಇದು ಪೂರ್ಣ ಸಂಖ್ಯೆ. ನೆಕ್ಸ್ಟ್ ನೋಡಿ, 11ನೇ 1 ಇದೆ ಉತ್ಕ್ರಮ ರೂಪ 1ನೇ 11 ಅಂದರೆ 11 ಅಂತ ಅರ್ಥ. ಇದು ಕೂಡ ಒಂದು ಪೂರ್ಣ ಸಂಖ್ಯೆ. ಮೂರನೇದು, ಇವುಗಳ ಬೆಲೆ ಕಂಡು ಹಿಡಿಯಿರಿ. 3ನೇ 7 ಭಾಗಿಸು 2. ಇಲ್ಲಿ 2ರ ಕೆಳಗೆ ಏನೂ ಇಲ್ಲ ಅಂದರೆ ಒಂದಿದೆ ಅಂತ ಅರ್ಥ ಮಕ್ಕಳೇ. ಹಾಗಾಗಿ 3ನೇ 7 ಗುಣಿಸು 1ನೇ 2ರ ಉತ್ಕ್ರಮ ರೂಪ 2ನೇ 1. 7 1 7, 3 2 6, 1 6ನೇ 1 ಅಂದರೆ 6 1 6 ಕೂಡಿಸು 1 7. ಹಾಗಾದರೆ ಉತ್ತರ 1 6ನೇ 1. ಸೆಕೆಂಡ್ ಒನ್, 9ನೇ 4 ಭಾಗಿಸು 5. 5ರ ಕೆಳಗೂ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ. ಹಾಗಾಗಿ 9ನೇ 4 ಮತ್ತು 1ನೇ 5ರ ಉತ್ಕ್ರಮ ರೂಪ 5ನೇ 1. 4 1 4, 9 5 45. ಉತ್ತರ 45ನೇ 4. ಇದನ್ನು ಮತ್ತು ಏನು ಮಾಡಲಿಕ್ಕಾಗೋದಿಲ್ಲ, ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇದೊಂದು ಸಮಭಿನ್ನರಾಶಿ. ಅಂಶವು ಚಿಕ್ಕದಾಗಿರುತ್ತೆ, ಛೇದವು ಅಂಶಕ್ಕಿಂತ ದೊಡ್ಡದಾಗಿರುತ್ತೆ. ಮೂರನೇದು ನೋಡಿ, 13ನೇ 6 ಭಾಗಿಸು 7. 7ರ ಕೆಳಗೂ ಏನಿಲ್ಲ ಅನ್ನೋ ಒಂದಿದೆ ಅಂತ ಅರ್ಥ. 13ನೇ 6 ಗುಣಿಸು 7ನೇ 1. 6 1 6, 13 7 91. ಉತ್ತರ 91ನೇ 6. 4 3ನೇ 1 ಭಾಗಿಸು 3. ಇಲ್ಲಿ 4 3ನೇ 1ಅನ್ನು ವಿಷಮ ಭಿನ್ನರಾಶಿ ಪರಿವರ್ತಿಸಿದಾಗ 3ನೇ 13 ಬರುತ್ತೆ. ಇಲ್ಲಿ 3ರ ಕೆಳಗೆ ಏನಿಲ್ಲ ಅಂದ್ರೆ ಒಂದಿದೆ ಅಂತ ಅರ್ಥ. 1ನೇ 3ರ ಉತ್ಕ್ರಮ ರೂಪ 3ನೇ 1. 13 1 13, 3 3 9. ಇದನ್ನು ಮತ್ತು ನಾವು ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸಿದಾಗ 1 9ನೇ 4.
ಫಿಫ್ತ್ ಒನ್ 3 2ನೇ 1 ಭಾಗಿಸು 4. 3 2ನೇ 1ರ ವಿಷಮ ಭಿನ್ನರಾಶಿ ರೂಪ 2ನೇ 7 ಗುಣಿಸು 1ನೇ 4 ಇದೆ, ಹಾಗಾಗಿ ಉತ್ಕ್ರಮ ರೂಪ 4ನೇ 1 7 7 2 2 4 8 8ನೇ 7. 4 7ನೇ 3 ಭಾಗಿಸು 7. 4 7ನೇ 3 ವಿಷಮ ಭಿನ್ನರಾಶಿಗೆ ಪರಿವರ್ತಿಸುವಾಗ 7ನೇ 31 ಬರುತ್ತೆ, ಗುಣಿಸು 1ನೇ 7 ಇದೆ, ಉತ್ಕ್ರಮ ರೂಪಕ್ಕೆ ತರುವಾಗ 7ನೇ 1 ಆಗುತ್ತೆ, 31 31 7 49. ಉತ್ತರ 49ನೇ 31. ಇವುಗಳ ಬೆಲೆ ಕಂಡು ಹಿಡಿಯಿರಿ. ಮೊದಲನೇದು ನೋಡಿ, 5ನೇ 2 ಭಾಗಿಸು 2ನೇ 1. 5ನೇ 2 ಗುಣಿಸು 2ನೇ 1ರ ಉತ್ಕ್ರಮ ರೂಪ 1ನೇ 2 2 4 5 5 5ನೇ 4. ಸೆಕೆಂಡ್ ಒನ್ 9ನೇ 4 ಭಾಗಿಸು 3ನೇ 2. ಇಲ್ಲಿ 9ನೇ 4 ಗುಣಿಸು 3ನೇ 2ರ ಉತ್ಕ್ರಮ ರೂಪ 2ನೇ 3. ಅವಾಗ 2 2 2 4 3 3 3 9. ಎಷ್ಟು ಉಳಿಯುತ್ತೆ? 2 2 3 3 3ನೇ 2. ಥರ್ಡ್ ಒನ್ 7ನೇ 3 ಭಾಗಿಸು 7ನೇ 8. 7ನೇ 3 ಗುಣಿಸು 7ನೇ 8ರ ಉತ್ಕ್ರಮ ರೂಪ 8ನೇ 7. ಅವಾಗ 7 7 7 7 ಉಳಿದ ಎಷ್ಟು? 3 ಮತ್ತು 8 ಅಲ್ವಾ? 3 3 8 8 8ನೇ 3 ಉತ್ತರ. ನಾಲ್ಕನೇ ನೋಡಿ, 2 3ನೇ 1 ಭಾಗಿಸು 5ನೇ 3. ಅವಾಗ 2 3ನೇ 1ರ ವಿಷಮ ಭಿನ್ನರಾಶಿ ರೂಪ 3ನೇ 7 ಬರುತ್ತೆ, ಇನ್ನು 5ನೇ 3ರ ಉತ್ಕ್ರಮ ರೂಪ 3ನೇ 5. ಅವಾಗ 7 5 35 3 3 9. ಇದನ್ನು ಮತ್ತು ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸಿದಾಗ 9 3 27 ಕುಡಿಸು 8 35. ಅದರ 3 9ನೇ 8. ಐದನೇದು 3 2ನೇ 1 ಭಾಗಿಸು 3ನೇ 8. 3 2ನೇ 1ರ ವಿಷಮ ಭಿನ್ನರಾಶಿ ರೂಪ 2ನೇ 7 ಗುಣಿಸು 3ನೇ 8ರ ಉತ್ಕ್ರಮ ರೂಪ 8ನೇ 3 ಮಕ್ಕಳೇ, ಹಾಗಾಗಿ 3 7 21 2 8 16 16ನೇ 21. ಸಿಕ್ಸ್ತ್ ಒನ್ ನೋಡಿ, 5ನೇ 2 ಭಾಗಿಸು 1 2ನೇ 1. 1 2ನೇ 1ಅನ್ನು ನಾವು ವಿಷಮ ಭಿನ್ನರಾಶಿಗೆ ಪರಿವರ್ತಿಸಿದಾಗ 2ನೇ 3 ಬರುತ್ತೆ ಉತ್ತರ. 5ನೇ 2 ಗುಣಿಸು 2ನೇ 3ರ ಉತ್ಕ್ರಮ ರೂಪ 3ನೇ 2. ಅವಾಗ 2 2 4 5 3 15 15ನೇ 4. ಸೆವೆಂತ್ ಒನ್ ನೋಡಿ, 3 5ನೇ 1 ಭಾಗಿಸು 1 3ನೇ 2. 3 5ನೇ 1ರ ವಿಷಮ ಭಿನ್ನರಾಶಿ ರೂಪ 5ನೇ 16 ಭಾಗಿಸು 1 3ನೇ 2ರ ವಿಷಮ ಭಿನ್ನರಾಶಿ ರೂಪ 3ನೇ 5. ಅವಾಗ 5ನೇ 16 ಗುಣಿಸು 3ನೇ 5ರ ಉತ್ಕ್ರಮ ರೂಪ 5ನೇ 3. ಅವಾಗ 16 3 48 5 5 25. ಉತ್ತರ ಎಷ್ಟು ಮಕ್ಕಳೇ? 25ನೇ 48. ಇದನ್ನು ಮತ್ತು ನೀವು ಏನು ಮಾಡ್ಬೋದು? ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸಬಹುದು. ಇಷ್ಟು 2 5ನೇ 1 ಭಾಗಿಸು 1 5ನೇ 1. 2 5ನೇ 1ರ ವಿಷಮ ಭಿನ್ನರಾಶಿ ರೂಪ 5ನೇ 11 ಭಾಗಿಸು 1 5ನೇ 1ರ ವಿಷಮ ಭಿನ್ನರಾಶಿ ರೂಪ 5ನೇ 6. ಮಕ್ಕಳೇ, 5ನೇ 11 ಗುಣಿಸು 5ನೇ 6ರ ಉತ್ಕ್ರಮ ರೂಪ 6ನೇ 5 5 5 5 5 6ನೇ 11 ಉಳಿಯುತ್ತೆ. ಇಷ್ಟು ಅಭ್ಯಾಸ 2.4ರ ಲೆಕ್ಕಗಳು. ಮುಂದಿನ ಅಭ್ಯಾಸದ ಜೊತೆ ಮತ್ತೆ ಭೇಟಿಯಾಗುವ. ಥ್ಯಾಂಕ್ ಯು.